ಮಾಡಿದ್ದಾರೆ. ಕಾಂಗ್ರೆಸ್ ಒಂದ್ ಕಡೆ ಮತಗಳ್ಳತನದ ಆರೋಪ ಮಾಡ್ತಾ ಇದೆ. ನ್ಯಾಯಾಲಯದ ತೀರ್ಪನ್ನು ತಾವು ಗಮನಿಸಿರ್ತೀರಿ. ಮಾಲೂರು ಕ್ಷೇತ್ರದ MLA ನಂಜೇಗೌಡರ ಚುನಾವಣಾ ಇದನ್ನ ಸಿಂಧು ಅಂತ ಮಾಡಿದ್ದಾರೆ. ಆ ವಿಚಾರ ತಾವು ಹೇಗೆ ನೋಡ್ತೀರಿ ಅಂತ? ಈಗ ರೀಟೋಟ್ಲಿಂಗ್ ಆಗಲಿ, ಅಲ್ಲೇನಾದರೂ ಅಕ್ರಮ ಆಗಿದ್ದರೆ ಅಕ್ರಮನೇ ಅಲ್ವಾ? ರೀಟೋಟ್ಲಿಂಗ್ ಮಾಡಿ ಅಂತ ಹೇಳಿದ್ದಾರೆ. ಅಲ್ಲೇನಾದರೂ ಅಕ್ರಮ ಆಗಿದೆಯಾ ಆಗಿಲ್ಲ ಅನ್ನೋದು ಮತ ಎಣಿಕೆ ಆದಮೇಲೆ ಗೊತ್ತಾಗುತ್ತೆ. ಆಮೇಲೆ ಚುನಾವಣೆ ಆದಂಥ ಸಂದರ್ಭದಲ್ಲಿ ಯಾವ ಸರ್ಕಾರ ಇತ್ತು? ನಮ್ಮ ಸರ್ಕಾರ ಇರಲಿಲ್ಲ, BJP ಸರ್ಕಾರನೇ ಇದ್ದಿದ್ದು ಅವತ್ತು. ಆಮೇಲೆ ಚುನಾವಣೆ ಆದ 10 ದಿನಕ್ಕೆ ನಮ್ಮ ಸರ್ಕಾರ ಬಂದಿದ್ದು. 20ನೇ ತಾರೀಕು ಪ್ರಮಾಣ ವಚನ ತಗೊಂಡಿದ್ದು ಮುಖ್ಯಮಂತ್ರಿಗಳು. ಇದು ಅದಕ್ಕೆ ಮುಂಚೆನೇ 10-15 ದಿವಸಕ್ಕೆ ಮುಂಚೆನೇ ಈ ಚುನಾವಣೆ ಆಗಿತ್ತು. ಆಗ BJP ಬೊಮ್ಮಾಯಿಯವರೇ ಉಸ್ತುವಾರಿ ಮುಖ್ಯಮಂತ್ರಿ ಆಗಿದ್ದರು. BJP ಸರ್ಕಾರ ಕಾಂಗ್ರೆಸ್ ಗೆಲ್ಲೋದಕ್ಕೆ ಅನುಕೂಲ ಮಾಡಿಕೊಡ್ತು ಅಂತ ಹೇಳ್ತಾರೆ ಆರೋಪ. ಅಲ್ಲ, ಆಗಂತಲ್ಲ, ನಮ್ಮಿಂದ ಅಕ್ರಮ ಆಗಿಲ್ಲ ಅಂತ ಹೇಳ್ತಿರೋದು ನಾವು. ಆಗ ನಮ್ಮ ಸರ್ಕಾರ ಇರಲಿಲ್ಲ, ನಮ್ಮಿಂದ ಅಕ್ರಮ ಆಗಿರಲಿಲ್ಲ. ಅಥವಾ ಮತ ಎಣಿಕೆ ಸಂದರ್ಭದಲ್ಲಿ ಏನಾದರೂ ಅಲ್ಲ ಏನೋ ಆಗಿರ್ಬೋದು. ನಮ್ಮ ಸರ್ಕಾರನೇ ಇರಲಿಲ್ವಲ್ಲ, ಅದರಿಂದ ನಮ್ಮಿಂದ ಆಗಿಲ್ಲ ಅಂತ ನಾನು ಹೇಳ್ತಿರೋದು.